ಸ್ವಲ್ಪ ಸಮಯದ ಹಿಂದೆ ನೋಡಿದ್ರೆ ಇವರೊಬ್ಬ ಸ್ಟ್ರಗಲಿಂಗ್ ಆಕ್ಟರ್ ಹಾಗೂ ಡೈರೆಕ್ಟರ್. ಆದ್ರೆ ಇವತ್ತು ಇವರ ಕಾಲ್ ಶೀಟ್ ಅನ್ನ ಪಡ್ಕೊಳ್ಳೋದಕ್ಕೆ ಪ್ರೊಡ್ಯೂಸರ್ಗಳು ಸ್ಟ್ರಗಲ್ ಮಾಡ್ತಿದ್ದಾರೆ. ಬಾಂಬೆಯಿಂದ ಹೈದರಾಬಾದ್ ವರೆಗೂ ಕೂಡ ಇವ್ರದೇ ಮಾತು. ಕಿರಿಕ್ ಪಾರ್ಟಿಯಿಂದ ಸ್ಟಾರ್ಟ್ ಆದಂತಹ ಇವರ ಪರ್ವ ಇವತ್ತಿನ ಕಾಂತಾರದವರೆಗೂ ಕೂಡ ಭಾರತೀಯ ಚಿತ್ರರಂಗದ ದೇವಸ್ಥಾನದಲ್ಲಿ ಕಳಶ ಪ್ರಾಯವಾಗಿದೆ. ಕಷ್ಟಪಟ್ರೆ ಫಲ ಸಿಗುತ್ತೆ ಅಂತ ಕೆಲವು ಪುಸ್ತಕದಲ್ಲಿ ಮಾತ್ರ ಅಲ್ಲ, ನಿಜ ಜೀವನದಲ್ಲಿ ಜೀವಂತ ಉದಾಹರಣೆಯನ್ನ ಕೂಡ ಕೊಟ್ಟವರು ನಮ್ಮ ರಿಷಬ್ ಶೆಟ್ಟಿ. ಹಾಗಿದ್ರೆ ಬನ್ನಿ ಅವರ ಲೈಫ್ ಸ್ಟೋರಿಯನ್ನ ಡೀಪ್ ಆಗಿ ಹೋಗಿ ಆ ಜೀವನವನ್ನ ಒಂದು ಸಲ ಹಂಗ್ ಹೋಗಿ ಹಿಂಗೆ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಅನ್ಟೋಲ್ಡ್ ಸ್ಟೋರಿ ಆಫ್ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ. ರಿಷಬ್ ಶೆಟ್ಟಿ ಕುಂದಾಪುರದ ಕೆರಾಡಿ ಅವರು. ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಪ್ರಶಾಂತ್ ಶೆಟ್ಟಿ ಅಂತ ಹೆಸರಿಟ್ಟಿದ್ರು ಕೂಡ ಅವರ ತಂದೆ ಇಂಡಸ್ಟ್ರಿಗೆ ಬರುವಂತಹ ಸಂದರ್ಭದಲ್ಲಿ ಅವ್ರಿಗೆ ರಿಷಬ್ ಶೆಟ್ಟಿ ಅಂತ ಹೆಸರನ್ನ ಇಟ್ಕೊಳ್ಳೋದಕ್ಕೆ ಹೇಳ್ತಾರೆ. ಈ ಮರುನಾಮಕರಣ ಆಗಿರೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ತಿಳಿದಿಲ್ಲ. ಈ ರೀತಿನೇ ನಮ್ಮ ಪ್ರಶಾಂತ್ ರಿಷಬ್ ಆಗಿದ್ದು. ಇವತ್ತು ರಿಷಬ್ ಶೆಟ್ಟಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಅವರ ಅಪ್ಪನ ಜ್ಯೋತಿಷ್ಯ ಶಾಸ್ತ್ರದ ಹೆಸರಿನ ಬದಲಾವಣೆ ಕೂಡ ಒಂದು ಕಾರಣ ಅಂದ್ರೆ ತಪ್ಪಾಗಲ್ಲ. ಮಿಡಲ್ ಕ್ಲಾಸ್ ಕುಟುಂಬದಿಂದ ಬಂದಿದ್ದಂತಹ ರಿಷಬ್ ಶೆಟ್ಟಿ ಅವರು ಆರಂಭಿಕ ದಿನಗಳಲ್ಲಿ ಸರ್ವೈವ್ ಆಗೋದಕ್ಕೆ ಪಟ್ಟಂತಹ ಕಷ್ಟ ಒಂದೆರಡಲ್ಲ. ಬೆಂಗಳೂರಲ್ಲಿ ಜೀವನ ನಡೆಸೋದಕ್ಕೆ ರಿಷಬ್ ಶೆಟ್ಟಿ ಮಿನರಲ್ ವಾಟರ್ ಕ್ಯಾನ್ ಗಳನ್ನ ಸಪ್ಲೈ ಮಾಡುವಂತಹ ಕೆಲಸದಿಂದ ಹಿಡಿದು ಹೋಟೆಲ್ ಕೆಲಸದವರೆಗೆ ಪ್ರತಿಯೊಂದನ್ನ ಮಾಡಿದ್ದಾರೆ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಯಾವುದೇ ಫಿಲ್ಮಿ ಬ್ಯಾಕ್ ಗ್ರೌಂಡ್ ಇಲ್ಲದೆ, ಇನ್ಫ್ಲೂಯೆನ್ಸ್ ಇಲ್ಲದೆ ಬೆಂಗಳೂರಿಗೆ ಬಂದು ಯಾವ ರೀತಿ ಕಷ್ಟ ಪಡ್ಬೇಕೋ ಅದನ್ನೆಲ್ಲ ಅವರು ನಿಜ ಜೀವನದಲ್ಲಿ ಅನುಭವಿಸಿದ್ದಾರೆ. ಇನ್ನು ಇವತ್ತು ನಾವು ರಿಷಬ್ ಶೆಟ್ಟಿ ಅವರು ನ್ಯಾಷನಲ್ ಅವಾರ್ಡ್ ಸಿಗಬೇಕಾಗಿರುವಂತಹ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಅಂತ ಹೇಳೋದಕ್ಕೆ ಅವರ ರಂಗಭೂಮಿ ಹಿನ್ನೆಲೆ ಕೂಡ ಒಂದು ಪ್ರಮುಖವಾದ ಪರಿಣಾಮವನ್ನ ಬೀರುತ್ತೆ. ಸಾಮಾನ್ಯವಾಗಿ ಕರಾವಳಿ ಭಾಗದ ಜನರನ್ನ ನಾವು ಇಷ್ಟೊಂದು ಕಷ್ಟ ಬಿದ್ದು ಸಿನಿಮಾ ರಂಗದಲ್ಲಿ ಅವಕಾಶಕ್ಕಾಗಿ ಅಲಿತಾರೆ ಅಂತ ನೋಡಿರೋದು ಅತ್ಯಂತ ವಿರಳ. ಆದ್ರೆ ಆ ಕೆಲವು ಬೆರಳೆಣಿಕೆ ಜನರಲ್ಲಿ ರಿಷಬ್ ಶೆಟ್ಟಿ ಕೂಡ ಒಬ್ರು. ನಾಟಕ ಹಾಗೂ ಸಿನಿಮಾಗಳಲ್ಲಿ ಆಸಕ್ತಿಯನ್ನ ಹೊಂದಿದ್ದ ರಿಷಬ್ ಶೆಟ್ಟಿ ಅವ್ರಿಗೆ ಈ ನಟನೆಗೆ ಹಾಗೂ ಮನೋರಂಜನೆಗೆ ಮೊದಲು ಸ್ಫೂರ್ತಿಯಾಗಿದೆ ಕರಾವಳಿ ಭಾಗದಲ್ಲಿ ನಡೆಯುವಂತಹ ಯಕ್ಷಗಾನ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟನಾಗುವಂತಹ ಕನಸನ್ನ ಹೊಂದಿದ್ರು ಕೂಡ ರಿಷಬ್ ಶೆಟ್ಟಿ ಮೊದಲಿಗೆ ತಮ್ಮ ಕೆಲಸವನ್ನ ಪ್ರಾರಂಭ ಮಾಡಿದ್ದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. AMR ರಮೇಶ್ ನಿರ್ದೇಶನದ ಸೈನೈಡ್ ಸಿನಿಮಾಗೆ ಮೊದಲಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ ಹಾಗೂ ನಂತರ 2012ರಲ್ಲಿ ರಿಲೀಸ್ ಆದಂತಹ ತುಗ್ಲಕ್ ಸಿನಿಮಾ ಮೂಲಕ ನಟನಾಗಿ ಡೆಬ್ಯೂ ಮಾಡ್ತಾರೆ. ಆದ್ರೆ ಈ ಸಿನಿಮಾಗಳು ಹೇಳುವಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಸೌಂಡ್ ಏನು ಮಾಡಿರ್ಲಿಲ್ಲ. ಸಾಕಷ್ಟು ಜನರಿಗೆ ಅದು ಬಂದಿದ್ದು ಹೋಗಿದ್ದು ಗೊತ್ತಿರ್ಲಿಕ್ಕಿಲ್ಲ. ಮುಂಬೈನಲ್ಲಿ ಪ್ರೊಡ್ಯೂಸರ್ ಒಬ್ರಿಗೆ ಡ್ರೈವರ್ ಹಾಗೂ ಆಫೀಸ್ ಬಾಯ್ ಆಗಿ ಕೂಡ ರಿಷಬ್ ಶೆಟ್ಟಿ ಕೆಲಸ ಮಾಡಿದ್ರಂತೆ. ಬೆಂಗಳೂರಿಗೆ ಬಂದ ಹಾಗೆ ಮುಂಬೈಗೆ ಕೂಡ ಅವಕಾಶದ ಬೆನ್ನತ್ತಿ ರಿಷಬ್ ಶೆಟ್ಟಿ ಹೋಗಿದ್ರು. ಅಲ್ಲಿ ಕೂಡ ಈ ರೀತಿಯ ಆಲ್ರೌಂಡ್ ಕೆಲಸವನ್ನ ಮಾಡಿದ್ರು ಕೂಡ ಅವರ ಅದೃಷ್ಟ ಕೈ ಹಿಡಿಲಿಲ್ಲ. ಅದಾದ್ಮೇಲೆ ಸ್ಯಾಂಡಲ್ವುಡ್ ನಲ್ಲಿ ತಮ್ಮ ಕಿರಿಕ್ ಪಾರ್ಟಿ ಸಿನಿಮಾದ ನಿರ್ದೇಶನದ ಮೂಲಕ ಅವರು ತಮ್ಮ ಮೊದಲ ದೊಡ್ಡ ಮಟ್ಟದ ಯಶಸ್ಸನ್ನ ಪಡ್ಕೊಂಡಿರೋದು ನಿಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಒಂದು ಮಾತು ಇಲ್ಲಿ ಹೇಳಲೇಬೇಕು, ಇಂಡಸ್ಟ್ರಿಲಿ ರಕ್ಷಿತ್ ಶೆಟ್ಟಿ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇದ್ದಿದ್ರಿಂದ ಕಿರಿಕ್ ಪಾರ್ಟಿ ಸಿನಿಮಾದ ಯಶಸ್ಸು ಸಂಪೂರ್ಣವಾಗಿ ರಿಷಬ್ ಶೆಟ್ಟಿ ಅವ್ರದ್ದಾಗ್ಲಿಲ್ಲ. ಎಲ್ಲಿಯೂ ಕೂಡ ರಿಷಬ್ ಶೆಟ್ಟಿ ಅವರ ಡೈರೆಕ್ಷನ್ ಈ ಸಿನಿಮಾದ ಗೆಲುವಿಗೆ ಒಂದು ಪ್ರಮುಖವಾದ ಕಾರಣ ಅಂತ ಹೆಚ್ಚಿನವರು ಮಾತಾಡ್ಲಿಲ್ಲ. ಇದರಿಂದ ಬೇಸರವಾಗದೆ ಕಂಗೆಡದೆ ಚಾಲೆಂಜ್ ಆಗಿ ತಗೊಂಡು ರಿಷಬ್ ಶೆಟ್ಟಿ ತಮ್ಮದೇ ಹೆಸರಿನಲ್ಲಿ ಪ್ರೊಡಕ್ಷನ್ ಹೌಸ್ ಅನ್ನ ಪ್ರಾರಂಭ ಮಾಡ್ತಾರೆ. ಅದರ ಮೊದಲ ಸಿನಿಮಾನೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಕೊಡುಗೆ ರಾಮಣ್ಣ ರೈ. ಈ ಮೊದಲ ಪ್ರೊಡಕ್ಷನ್ ಪ್ರಯತ್ನದಿಂದಲೇ ರಾಷ್ಟ್ರ ಪ್ರಶಸ್ತಿಯನ್ನ ಗೆಲ್ತಾರೆ. ಗೆದ್ದಿದ್ದು ಫ್ಲೂಕ್ ಇಂದಲ್ಲ, ಪ್ಯೂರ್ ಪರಿಶ್ರಮದಿಂದ ಅಂತ ರಿಷಬ್ ಶೆಟ್ಟಿ ಸಾರಿ ಹೇಳ್ತಾರೆ. ಒಂದು ಜಮಾನದಲ್ಲಿ ಜನರು ಮಕ್ಕಳ ಸಿನಿಮಾನ ನೋಡ್ತಾ ಇದ್ರು. ಆದ್ರೆ ಮೆಸೇಜ್ ಜೊತೆಗೆ ಎಂಟರ್ಟೈನಿಂಗ್ ಆಗಿ ಮಕ್ಕಳ ಸಿನಿಮಾನ ಜನರು ಮೆಚ್ಚೋ ಹಾಗೆ ಮಾಡಬಹುದು ಅನ್ನೋದನ್ನ ಈ ಸಿನಿಮಾದ ಮೂಲಕ ರಿಷಬ್ ಶೆಟ್ಟಿ ತೋರಿಸ್ತಾರೆ. ಇನ್ನು ಕಾಂತಾರ ಸಿನಿಮಾದ ವಿಚಾರಕ್ಕೆ ಬರೋದಾದ್ರೆ ಈ ಸಿನಿಮಾ ಯಾವತ್ತೂ ಪ್ಯಾನ್ ಇಂಡಿಯಾ ಆಗ್ಬೇಕು ಅಂತ ರೆಡಿ ಆದಂತಹ ಸಿನಿಮಾ ಅಲ್ಲ. ಜನರೇ ಈ ಸಿನಿಮಾನ ಆರ್ಗ್ಯಾನಿಕ್ ಆಗಿ ಗೆಲ್ಸಿದ್ದು. 19 ಕೋಟಿ ಬಜೆಟ್ ನಲ್ಲಿ ನಿರ್ಮಾಣ ಆದಂತಹ ಈ ಸಿನಿಮಾ 400 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡುತ್ತೆ ಅನ್ನೋದನ್ನ ಯಾರು ಕೂಡ ಊಹೆ ಮಾಡ್ಕೊಂಡಿರ್ಲಿಲ್ಲ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಅತ್ಯಂತ ಪ್ರಾಫಿಟಬಲ್ ಸಿನಿಮಾಗಳಲ್ಲಿ ಖಂಡಿತವಾಗ್ಲೂ ಕಾಂತಾರ ಸ್ಪೆಷಲ್ ಸ್ಥಾನವನ್ನ ಪಡ್ಕೊಳ್ಳುತ್ತೆ. ಕರಾವಳಿ ತೀರದ ದೈವದ ಮಣ್ಣಿನ ಕಥೆಯನ್ನ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾದ ಮೂಲಕ ಹೇಳುವಂತಹ ಪ್ರಯತ್ನವನ್ನ ಮಾಡಿ ಮೊದಲ ಪ್ರಯತ್ನದಲ್ಲೇ ಯಶಸ್ವಿ ಆಗ್ತಾರೆ. ಇದೇ ಕಾರಣಕ್ಕಾಗಿ ಇವತ್ತು ತೆಲುಗು ಹಾಗೂ ಹಿಂದಿಯಲ್ಲಿ ಬಿಗ್ ಬಜೆಟ್ ನ ಸಿನಿಮಾಗಳಲ್ಲಿ ರಿಷಬ್ ಶೆಟ್ಟಿ ಪ್ರಮುಖ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಕಾಂತಾರ ಸರಣಿಯ ಸಿನಿಮಾಗಳಿಗಾಗಿ ಬೆಂಗಳೂರಿನಿಂದ ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಊರಿನ ಶಾಲೆಗೆ ಸೇರಿಸ್ತಾರೆ. ಇದು ಕೇವಲ ಸಿನಿಮಾಗಾಗಿ ಮಾತ್ರ ಅಲ್ಲ, ಬದಲಾಗಿ ಮಕ್ಕಳಿಗೂ ಕೂಡ ನಮ್ಮ ತನ ಅನ್ನೋದು ನಮ್ಮ ದಿನನಿತ್ಯದ ಜೀವನದ ಮೂಲಕನೇ ಅರಿವಾಗಬೇಕು ಅನ್ನುವಂತಹ ಉದ್ದೇಶ ಇದರಲ್ಲಿತ್ತಂತೆ. ಕೇವಲ ಇದನ್ನ ಸಿನಿಮಾಗಳಲ್ಲಿ ಡೈಲಾಗ್ ಹೊಡೆಯುವ ಮೂಲಕ ಮಾತ್ರ ಅಲ್ಲ, ನಿಜ ಜೀವನದಲ್ಲಿ ಕೂಡ ಜಾರಿಗೆ ತರುವ ಮೂಲಕ ರಿಷಬ್ ಶೆಟ್ಟಿ ಎಲ್ಲರಿಗೆ ಮಾದರಿ ಆಗ್ತಾರೆ. ಇನ್ನು ರಿಷಬ್ ಶೆಟ್ಟಿ ಅವರ ಪತ್ನಿಯಾಗಿರುವಂತಹ ಪ್ರಗತಿ ಶೆಟ್ಟಿ ಕೂಡ ನಮ್ಮ ಶೆಟ್ಟರ್ಗೆ ಸಿನಿಮಾ ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಸಪೋರ್ಟ್ ಆಗಿದ್ದಾರೆ.
ಕಿರಿಕ್ ಪಾರ್ಟಿ ಸಿನಿಮಾದ ಸಮಯದಲ್ಲಿ ಥಿಯೇಟರ್ ವಿಸಿಟ್ ಮಾಡುವಾಗ ಪ್ರಗತಿ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ಭೇಟಿ ಆಗ್ತಾರೆ ಹಾಗೂ ಮೊದಲ ನೋಟದಿಂದಲೇ ಇಬ್ಬರ ನಡುವೆ ಪ್ರೀತಿ ಮೂಡಿ ಅದು ಮದುವೆ ಅನ್ನುವಂತಹ ಲಾಂಗ್ ಲಾಸ್ಟಿಂಗ್ ಪಾರ್ಟ್ನರ್ಶಿಪ್ಗೆ ಕನ್ವರ್ಟ್ ಆಗುತ್ತೆ. ರಿಷಬ್ ಶೆಟ್ಟಿ ಅವರ ಸಿನಿಮಾಗಳಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಪ್ರಗತಿ ಶೆಟ್ಟಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಷ್ಟು ಚಂದ ಅಲ್ವಾ? ಗಂಡ ಹೆಂಡತಿ ಇಬ್ರು ಕೂಡ ಒಂದೇ ಪ್ರೊಫೆಷನ್ ಅಲ್ಲಿ ಒಬ್ರಿಗೊಬ್ರು ಹೆಗಲಾಗಿ ನಿಂತಿದ್ದಾರೆ. ಕೇವಲ ಇಷ್ಟೇ ಅಲ್ಲ, ತಮ್ಮ ಟ್ರಸ್ಟ್ ಮೂಲಕ ರಿಷಬ್ ಶೆಟ್ಟಿ ತಮ್ಮ ಹುಟ್ಟೂರಿನ ಸರ್ಕಾರಿ ಶಾಲೆಯನ್ನ ದತ್ತು ಪಡ್ಕೊಂಡಿದ್ದಾರೆ. ಖಾಸಗಿ ಶಾಲೆಯಲ್ಲಿ ಸಿಗುವಂತಹ ಪ್ರತಿಯೊಂದು ಸೌಲಭ್ಯಗಳನ್ನ ತನ್ನ ಹುಟ್ಟೂರಿನ ಸರ್ಕಾರಿ ಶಾಲೆಗೆ ಹಾಗೂ ಆ ಶಾಲೆಯ ಮಕ್ಕಳಿಗೆ ನೀಡಬೇಕು ಎನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಪ್ರಾರಂಭ ಮಾಡಿರುವಂತಹ ಈ ಕೆಲಸವನ್ನ ಕರ್ನಾಟಕ ರಾಜ್ಯದಾದ್ಯಂತ ಹರಡುವಂತಹ ಪ್ರಯತ್ನದಲ್ಲಿ ಅವರಿದ್ದಾರೆ. ನೀವು ಕಾಂತಾರ ಸಿನಿಮಾದಲ್ಲೇ ನೋಡಿರ್ಬೋದು ಅಥವಾ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಬೇಕಾದ್ರೂ ನೋಡಬಹುದು. ಅವರು ತಮ್ಮ ಸಾಹಸ ದೃಶ್ಯಗಳಿಗೆ ಯಾವುದೇ ಡೂಪ್ ಅನ್ನ ಬಳಸಲ್ಲ. ಈ ರೀತಿ ಮಾಡುವಂತಹ ಕನ್ನಡದ ಕೆಲವು ನಾಯಕ ನಟರಲ್ಲಿ ಅವರು ಒಬ್ಬರ ಕಾಣಿಸ್ಕೊಳ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಕಾಂತಾರ ಚಾಪ್ಟರ್ 1 ಸಿನಿಮಾದ ಶೂಟಿಂಗ್ ಆಗ್ಬೇಕಾದ್ರೆ ಕೇಳಿದಂತಹ ಸುದ್ದಿನೇ ನೋಡೋದಾದ್ರೆ, ಒಂದು 4 ರಿಂದ 5 ಸರಿ ಸಾವಿನಿಂದ ಬಚಾವಾಗಿದ್ದೀನಿ ಅನ್ನುವಷ್ಟರ ಮಟ್ಟಿಗೆ ಚಿತ್ರೀಕರಣದಲ್ಲಿ ರಿಷಬ್ ಶೆಟ್ಟಿ ಅವರು ಅಪಾಯವನ್ನ ಎದುರಿಸಿದರು. ಅದನ್ನೆಲ್ಲ ಮೀರಿ ಇವತ್ತು ಥಿಯೇಟರ್ ನಲ್ಲಿ ಅವರ ಸಿನಿಮಾ ಜೀವನದ ಪೀಕ್ ಅವಧಿಯನ್ನ ಒಂದು ಸಿನಿಮಾಗಾಗಿ ಮುಡಿಪಾಗಿಟ್ಟು ಇಂದು ಆ ಸಿನಿಮಾ ಕನ್ನಡದ ಸೆಕೆಂಡ್ ಹೈಯೆಸ್ಟ್ ಕಲೆಕ್ಷನ್ ಮಾಡುವಂತಹ ಸಿನಿಮಾ ಆಗೋದಕ್ಕೆ ಹೊರಟಿರೋದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಮೊದಲ ಸಿನಿಮಾದಲ್ಲಿ ಕಂಬಳದ ಓಟದಿಂದ ಹಿಡಿದು 2 ಸಿನಿಮಾಗಳಲ್ಲೂ ಅವರು ಮಾಡಿರುವಂತಹ ಕೋಲದ ನಟನೆವರೆಗೂ ವಿಶೇಷ ತರಬೇತಿ ಬೇಕಾಗುತ್ತೆ. ಅದು ಕೇವಲ ಒಬ್ಬ ನಟನಾಗಿದ್ರೆ ಸುಲಭ ಆಗ್ತಿತ್ತೆ ಅನ್ನೋ ಗೊತ್ತಿಲ್ಲ, ಆದ್ರೆ ನಿರ್ದೇಶಕನಾಗಿ ಕೂಡ ಅದನ್ನು ನಿರ್ವಹಿಸಬೇಕಾಗಿದ್ದು ಅಷ್ಟೊಂದು ಸುಲಭ ಅಲ್ಲ. ಆದ್ರೆ ಅವ್ರು ಯಾರು ಹೇಳಿ? ರಿಷಬ್ ಶೆಟ್ಟಿ. ಇಂತಹ ಕಷ್ಟದ ಸಂದರ್ಭದಲ್ಲಿ ಕೂಡ ಪರಿಸ್ಥಿತಿಗಳನ್ನ ತನ್ನ ದೃಷ್ಟಿಕೋನಕ್ಕೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಪರಿವರ್ತಿಸುವಂತಹ ಸಾಮರ್ಥ್ಯ ಅವರಲ್ಲಿತ್ತು. ಹಾಗಾಗಿ ಪ್ರತಿಯೊಂದು ದೃಶ್ಯಗಳನ್ನ ಕೂಡ ಜನರು ಕೇವಲ ಕಣ್ಗಲ್ಲ ಮನಸ್ಸಿಗೆ ಅಪ್ಪಿ ಹಿಡ್ಕೊಳ್ಳುವಂತಹ ರೀತಿಯಲ್ಲಿ ಒಪ್ಕೊಂಡಿದ್ದಾರೆ. ಯಾವುದೇ ಅವಕಾಶ ಬಂದರೂ ಕೂಡ, ಎಷ್ಟೇ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಸಿಕ್ಕಿದ್ರು ಕೂಡ ರಿಷಬ್ ಶೆಟ್ಟಿ ಅವರು ಪ್ರತಿನಿಧಿಸೋದು ಕರ್ನಾಟಕದ ಸಿನಿಮಾ ರಂಗವನ್ನ ಹಾಗೂ ಕನ್ನಡ ಜನತೆಯ ಅಭಿಮಾನವನ್ನ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ಕಾರ್ಯಕ್ರಮದಲ್ಲಿ ಕೂಡ ಅವ್ರು ಹೇಳ್ತಾರೆ, ನನ್ನ ಸಿನಿಮಾನ ಮೊದಲು ಪ್ರೀತಿಸಿದ್ದು ನಮ್ಮ ಕನ್ನಡದ ಜನತೆ, ಹೀಗಾಗಿ ಗೆಲುವಿನ ಪ್ರತಿಯೊಂದು ಭಾಗದ ಶ್ರೇಯ ಅವ್ರಿಗೆ ಸಿಗುತ್ತೆ ಅಂತ ಎದೆ ತುಂಬಿ ಹೇಳಿದ್ರು. ಯಾವುದೇ ವೇದಿಕೆ ಆಗಿರಲಿ, ಕನ್ನಡವನ್ನ ಪ್ರತಿನಿಧಿಸೋದಕ್ಕೆ ನಾನು ಸದಾ ಸಿದ್ಧ. ಕನ್ನಡದ ಕಟ್ಟಾಳಾಗಿ ರಿಷಬ್ ಶೆಟ್ಟಿ ಪದೇ ಪದೇ ಸಾಬೀತುಪಡಿಸಿದ್ದಾರೆ. ಕನ್ನಡ ಚಿತ್ರರಂಗದ ಶೆಟ್ಟಿ ಗ್ಯಾಂಗ್ ನಲ್ಲಿ ರಿಷಬ್ ಶೆಟ್ಟಿ ತಮ್ಮದೇ ಆಗಿರುವಂತಹ ಸ್ವಂತ ಐಡೆಂಟಿಟಿಯನ್ನ ಭಾಷೆಗಳನ್ನ ಮೀರಿ ಹೊಂದಿದ್ದಾರೆ. ಬರೀ ನಮ್ಮ ಕನ್ನಡ ಅಲ್ಲ, ಬೇರೆ ಭಾಷೆಗಳಲ್ಲಿ ಕೂಡ ಅತ್ಯಂತ ಹೆಚ್ಚು ಸಿನಿಮಾಗಳ ಬೇಡಿಕೆಯನ್ನ ಹೊಂದಿರುವಂತಹ ನಟರಲ್ಲಿ ಕಾಣಿಸ್ಕೊಳ್ತಾರೆ ರಿಷಬ್ ಶೆಟ್ಟಿ. ಒಂದು ಕಾಲದಲ್ಲಿ ಮಾಡ್ಕೊಂಡಿದ್ದ ಸಾಲವನ್ನ ತೀರ್ಸೋದು ಹೇಗೆ ಅಂತ ಕಷ್ಟಪಡ್ತಾ ಇದ್ದಂತಹ ಕುಂದಾಪುರದ ಹುಡುಗ ಇವತ್ತು ಭಾರತದ ಪ್ರತಿಯೊಂದು ಮೂಲೆಯ ಥಿಯೇಟರ್ಗಳಲ್ಲಿ ಕಟೌಟ್ ರೂಪದಲ್ಲಿ ಮಿಂಚಿ ಮೆರಿತಾ ಇದ್ದಾರೆ ಅಂದ್ರೆ ಇದಲ್ವಾ ಸಾಧನೆ? ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಈಗಲೂ ಕೂಡ ತನ್ನ ದಿನನಿತ್ಯದ ಸರ್ವೈವಲ್ಗಾಗಿ ನೀವು ಕಷ್ಟಪಡ್ತಾ ಇದ್ದೀರಾ? ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ನಾನು ಅನ್ಕೊಂಡಿರೋದನ್ನ ಸಾಧನೆ ಮಾಡಲೇಬೇಕು ಅಂತ ಯಾರಾದ್ರೂ ಜೀವನ ಕಳೀತಾ ಇದ್ರೆ ರಿಷಬ್ ಶೆಟ್ಟಿ ಅವರ ಜೀವನನೇ ನೋಡಿ, ಮನ್ಸಿಗೆ ಹಾಕೊಳ್ಳಿ. ಖಂಡಿತವಾಗ್ಲೂ ಹೇಳ್ತೀನಿ, ಇದು ನಿಮ್ಮನ್ನ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಇನ್ಸ್ಪೈರ್ ಮಾಡುತ್ತೆ. ಪ್ರಶಾಂತ್ ಶೆಟ್ಟಿ ರಿಷಬ್ ಶೆಟ್ಟಿ ಆಗಕ್ಕಾಗುತ್ತೆ ಅಂತಂದ್ರೆ ನೀವು ಕೂಡ ಫ್ಯೂಚರ್ ನಲ್ಲಿ ಏನ್ ಬೇಕಿದ್ರು ಆಗ್ಬೋದು ಅಂಡ್ ಆಗ್ತೀರಾ. ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಲಿ. ಇದಾಗಿತ್ತು ರಿಷಬ್ ಶೆಟ್ಟಿ ಅವರ ಜೀವನದ ಕೆಲವೊಂದು ಇಂಟ್ರೆಸ್ಟಿಂಗ್ ಕಹಾನಿಯ ಹೂರಣ. ಮುಂದಿನ ವಾರ ಮತ್ತೊಂದು ಸ್ಟಾರ್ನ ಅನ್ಟೋಲ್ಡ್ ಸ್ಟೋರಿಯ ಕಹಾನಿಯ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈನಿಂಗ್ ಆಫ್, ಮನು.